ಸ್ನೇಹಿತರೆ ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ರಾಜ್ಯದ ಜನತೆಗೆ, ಅದರಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಇಷ್ಟಪಡುವಂತಹ ಜನರಿಗೆ ಆಗ್ಬೋದು, ಇಲ್ಲ ಸಿದ್ದರಾಮಯ್ಯ ಸರ್ಕಾರದ ಇಷ್ಟಪಡುವಂಥ ಜನರಿಗೆ ಆಗ್ಬೋದು, ಯಾರೆಲ್ಲ ಇದ್ದೀರೋ ಅವ್ರಿಗೆಲ್ಲ ಒಂಥರ ಕಹಿ ಸುದ್ದಿ ಇದು, ನೋವು ತರುವಂಥ ಸುದ್ದಿ ಇದು. ಯಾಕಂದರೆ ಇವತ್ತು ಒಂದು ಹೈಕೋರ್ಟಿಂದ ಇವತ್ತು ಫೈನಲ್ ತೀರ್ಪಿತ್ತು. ಏನೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ವಿರೋಧ ಪಕ್ಷನಾದ BJP ಸರ್ಕಾರದವರು ಒಂದು ವರದಿಯನ್ನು ಕೊಟ್ಟು ರಾಜ್ಯಪಾಲರ ಕಡೆಯಿಂದ ಒಂದು ತನಿಖೆಗೆ ಆದೇಶವನ್ನು ಕೊಟ್ಟಿದ್ದರು ರಾಜ್ಯಪಾಲರು. ಏನು ತನಿಖೆಗೆ ಆದೇಶವನ್ನು ಕೊಟ್ಟಿದ್ದರು ಮೂಢ ಹಗರಣದಲ್ಲಿ, ಇವತ್ತು ಫೈನಲ್ ಆಗಿ ಹೈಕೋರ್ಟಲ್ಲಿ ಒಂದು ಸ್ಟೇಟ್ಮೆಂಟ್ ಹೊರಗೆ ಬಿದ್ದಿದೆ. ಅದರ ಪ್ರಕಾರ ಸಿದ್ದರಾಮಯ್ಯ ಸಾಹೇಬರಿಗೆ FIR ಮಾಡೋಕ್ಕೆ ಹೈಕೋರ್ಟ್ ಖಚಿತ ಮಾಡಿದೆ. ಯಾವ ಸಮಯದಲ್ಲಿ ಬೇಕಾದರೂ ಇವ್ರ ಮೇಲೆ FIR ಆಗ್ಬೋದು, ಯಾರು ಬೇಕಾದರೂ ವಿರೋಧ ಪಕ್ಷದವರು ದೂರು ದಾಖಲೆ ಮಾಡಬಹುದು. ಈಗ ಯಾಕಂದರೆ ಹೈಕೋರ್ಟಿಂದ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ನೀಡಿದ್ದಾರೆ. ತಮಗೆಲ್ಲ ಗೊತ್ತಿರೋ ವಿಷಯ, ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯ ಮೇಲೆ ಒಂದು ತನಿಖೆ ನಡೀತಿರೋದು ಹೈಕೋರ್ಟಲ್ಲಿ. ಕೆಲವ್ರಿಗೆ ಗೊತ್ತಿಲ್ಲ ಅಂದರೆ ಸ್ವಲ್ಪ ಸಿಂಪಲ್ಲಾಗಿ ನಾನು ಮಾಹಿತಿ ನೀಡ್ತೀನಿ. ಯಾರಿಗೆಲ್ಲ ಈ ಮೂಢ ಹಗರಣದಲ್ಲಿ ಏನು ನಡೀತಿದೆ, ಹೋರಾಟ ಏನು ಎತ್ತ, ಸಿದ್ದರಾಮಯ್ಯ ಸಾಹೇಬರು ಹೈಕೋರ್ಟ್ಗೆ ಏನಕ್ಕೆ ಹೋದರು, ರಾಜ್ಯಪಾಲರಿಗೂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನು ನಡೀತಿದೆ ಅಂಥೇಳಿ ಒಂದು ಚಿಕ್ಕ ನಾನು ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಮೂಢ ಹಗರಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ರಾಜ್ಯಪಾಲರಿಗೆ ದೂರನ್ನು ಕೊಡ್ತಾರೆ. ಈ ರೀತಿ ನೀವು ಸಿದ್ದರಾಮಯ್ಯ ಸಾಹೇಬರಿಗೆ ದೂರು ಕೊಡೋಕ್ಕೆ FIR ಮಾಡೋಕ್ಕೆ ಅನುಮತಿ ಕೊಡಬೇಕಂತ. ಏನಕ್ಕೆ ಈ ರೀತಿ ಕೊಡಬೇಕು, ಯಾರಾದ್ರು ತಪ್ಪು ಮಾಡಿದ್ರೆ ಡೈರೆಕ್ಟ್ FIR ಆಗ್ಬೋದು ಅಂತ ಹೇಳಿ ನಿಮಗೆ ಒಂದು ಪ್ರಶ್ನೆ ಮೂಡ್ಬೋದು ನಿಮ್ಮ ಗಮನದಲ್ಲಿ. ಆದರೆ ನಿಮಗೆ ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ. ಯಾರಾದರೂ ಸಾಮಾನ್ಯ ಜನರು ಆಗ್ಬೋದು, ಬಿಸ್ನೆಸ್ ಮ್ಯಾನ್ಸ್ ಆಗ್ಬೋದು, ಯಾರೇ ಆಗಲಿ, ವೇಪಿರಲಿ ಯಾರೇ ಆಗಲಿ, ಅವ್ರ ಮೇಲೆ ಯಾರಾದರೂ ತಪ್ಪು ಮಾಡಿದಾಗ, ಏನಾದರೂ ತೊಂದರೆ ಮಾಡಿದಾಗ FIR ಕಾಮನ್ ಆಗಿ FIR ಡೈರೆಕ್ಟಾಗಿ ಯಾರಾದರೂ ಕೊಡ್ಬೋದು. ಆದರೆ ಅಧಿಕಾರದಲ್ಲಿರುವಂಥ ಒಬ್ಬ MLA ಆಗ್ಬೋದು, MP ಆಗ್ಬೋದು, ಉಪಮುಖ್ಯಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಯಾರೇ ಅವ್ರ ಮೇಲೆ ಏನಾದರೂ ಸಮಸ್ಯೆಗಳು ಬಂದಾಗ ಅವ್ರ ಮೇಲೆ ನೇರವಾಗಿ ದೂರು ದಾಖಲೆ FIR ಮಾಡೋಕ್ಕೆ ಆಗಲ್ಲ. ಹಾಗಾಗಿ ರಾಜ್ಯದಲ್ಲಿ ಆದರೆ ಅದು ರಾಜ್ಯಪಾಲರಿಗೆ ಅನ್ವಯಿಸುತ್ತದೆ. ಇವ್ರು ಏನು ಮಾಡಿದ್ರು, ನೇರವಾಗಿ FIR ಮಾಡೋಕ್ಕೆ ಆಗಲ್ಲಲ್ವಾ, ಇವರು ತಪ್ಪು ಮಾಡಿದ್ದಾರೆ, ಒಂದು ತನಿಖೆಗೆ ನೇರವಾಗಿ ಮಾಡೋಕ್ಕೆ ಅವಕಾಶ ಇರಲ್ಲ. MLA ಆಗ್ಬೋದು, MP ಆಗ್ಬೋದು, ರಾಜಕಾರಣಿಗಳು ಯಾರಾದರೂ ಒಂದು ಸ್ಥಾನದಲ್ಲಿರೋರಿಗೆ. ಹಾಗಾಗಿ ವಿರೋಧ ಪಕ್ಷದವರು ಏನು ಮಾಡ್ತಾರೆ, ನೇರವಾಗಿ ರಾಜ್ಯಪಾಲರ ಗಮನಕ್ಕೆ ತರ್ತಾರೆ. ರಾಜ್ಯಪಾಲರು ಇವರು ಹೇಳಿರೋ ಮೂಢ ಹಗರಣದಲ್ಲಿ ಏನೇನು ಮಾಡಿದ್ದಾರೆ, ಏನಾಗಿದೆ ಅಂತೆಲ್ಲ ಇವರು ವೀಕ್ಷಿಸಿ ನೇರವಾಗಿ ತನಿಖೆಗೆ ಆದೇಶ ನೀಡ್ತಾರೆ. ಇವ್ರ ಮೇಲೆ FIR ಮಾಡಿ ತನಿಖೆಗೆ ಹಾಕ್ತಾರೆ. ಮೂಢ ಹಗರಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ ರಾಜ್ಯಪಾಲರು ನೇರವಾಗಿ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ನೀಡ್ತಾರೆ. ಆ ಸಂದರ್ಭದಲ್ಲಿ ಇವರು ಸಿದ್ದರಾಮಯ್ಯ ಸಾಹೇಬರು ಹೈಕೋರ್ಟ್ಗೆ ಮನವಿ ಪತ್ರ ಹಾಕ್ತಾರೆ. ನೇರವಾಗಿ ರಾಜ್ಯಪಾಲರು ಎಂಟ್ರಿ ಆಗಿ ಸಾಧ್ಯನೇ ಇಲ್ಲ. ಇದು ಅವರು ಹೇಗೆ ಆಗ್ತಾರೆ, ಆ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲಲ್ವಾ. ಯಾಕಂದರೆ ಈ ಏನಾದರೂ ನಡಿಬೇಕಾದ್ರೆ ನೇರವಾಗಿ ಒಂದು ಚರ್ಚೆಗೆ ಬರಬೇಕು. ಚರ್ಚೆಯಲ್ಲಿ ಒಂದು ಕನ್ಫರ್ಮೇಷನ್ ಆಗಬೇಕು, ಈ ರೀತಿ ಭ್ರಷ್ಟಾಚಾರ ಆಗಿದೆ ಅಂಥೇಳಿ. ಮತ್ತೆ ಬೇಕಾದರೆ ರಾಜ್ಯಪಾಲರಿಗೂ ಯೋಚನೆ ಮಾಡಿ ನಿರ್ಣಯ ಮಾಡಬೇಕಾಯಿತು. ಹೇಗೆ ಇವರು FIRಗೆ ತನಿಖೆಗೆ ಆದೇಶ ನೀಡ್ತಾ ಇದ್ದಾರೆ ಅಂಥೇಳಿ, ಇದು ತಪ್ಪು, ರಾಜ್ಯಪಾಲರು ಮಾಡ್ತಾ ಇರೋದು ಕೆಲಸ ಸರಿಯಾಗಿಲ್ಲ, ರಾಜ್ಯಪಾಲರು ಇದರಲ್ಲಿ ಎಂಟ್ರಿ ಮಾಡೋಂಗಿಲ್ಲ ಅಂಥೇಳಿ ಹೈಕೋರ್ಟ್ ಮೆಟ್ಲು ಹತ್ತುತ್ತಾರೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಅವರು ಕೆಲವರು ಲಾಯರ್ ಹಿಡ್ಕೊಂಡು. ಆ ಸಂದರ್ಭದಿಂದ ಅದು ವಾದ ವಿವಾದ ನಡ್ಕೊಂಡು ಬರ್ತಾಯಿದೆ ಇಷ್ಟು ದಿನದಿಂದ. ಇದರ ವಿರುದ್ಧವಾಗಿ ಕೆಲವರು ಪಾದಯಾತ್ರೆ ಕೂಡ ಮಾಡಿದ್ರು ಬೆಂಗಳೂರಿಂದ ಮೈಸೂರಿಗೆ BJP ನಾಯಕರು. ಹಾಗಾಗಿ ಇದನ್ನು ವಾದ ವಿವಾದದ ನಂತರ ಕೊನೆಗೆ ಇವತ್ತು ಹೈಕೋರ್ಟಲ್ಲಿ ಲಾಸ್ಟ್ ಇತ್ತು. ಇದರಲ್ಲಿ ಜಸ್ಟಿಸ್ ನಾಗಪ್ರಸನ್ನ ತೀರ್ಪು ಅವರ ಪೀಠದಲ್ಲಿ ಇವತ್ತು ಜಸ್ಟಿಸ್ ನಾಗಪ್ರಸನ್ನ ಅವರು ಫೈನಲ್ ತೀರ್ಪು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದರೆ,
ಸಿದ್ದರಾಮಯ್ಯ ಸಾಹೇಬರ ಏನಿದು ತನಿಖೆಗೆ ರಾಜ್ಯಪಾಲರು ತಗೊಂಡಿದ್ದಾರೆ ಇದು ಸರಿಯಾದ ರೀತಿಯಲ್ಲಿದೆ. ಸರಿಯಾದ ರೀತಿಯಲ್ಲಿ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದು ರಾಜ್ಯಪಾಲರು ಸರಿಯಾದ ರೀತಿಯಲ್ಲಿದೆ. ಯಾವುದೇ ರೀತಿಯ ಗೊಂದಲಗಳಿಲ್ಲ. ಯಾಕಂದರೆ ಇಲ್ಲಿ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಸಾಹೇಬರ ಫ್ಯಾಮ್ಲಿಗೆ ಒಂದು ಲಾಭದಾಯಕವಾಗಿದೆ. ಹಾಗಾಗಿ ಲಾಭದಾಯಕ ಆಗಿರೋದ್ರಿಂದ 17A ಭ್ರಷ್ಟಾಚಾರ ನಿಗ್ರಹ ಅವರ ಅಡಿಯಲ್ಲಿ ಕಾಯ್ದೆಯಲ್ಲಿ 17A ಭ್ರಷ್ಟಾಚಾರ ಕಾಯ್ದೆಯಲ್ಲಿ 17A ಕಾಯ್ದೆ ಅಂದರೆ ಅದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಂತ ಬರುತ್ತೆ. ಆದರೆ ಕಾಯ್ದೆ ಅನ್ವಯಲ್ಲಿ ಇವರಿಗೆ ನೀವು ಭ್ರಷ್ಟಾಚಾರ ಆಗಿದೆ ಇವರಿಗೆ FIR ಮಾಡ್ಬೋದು. ಯಾರಾದರೂ ಇವ್ರ ಮೇಲೆ ಒಂದು ಏನಾದರೂ ಕಂಪ್ಲೇಂಟ್ ಕೊಡುವ ಇದ್ದಿದ್ರೆ ಯಾರಾದರೂ ಕೊಡ್ಬೋದು ಇವರು ತಪ್ಪು ಮಾಡಿದ್ದಾರೆ ಅಂಥೇಳಿ. ಯಾಕಂದರೆ ನಾನು ಮೊದಲು ಹೇಳಿದಲ್ವಾ, VIP ಗಳಿಗೆ ಯಾರಾದರೂ ಈ ಥರ ಸ್ಥಾನಮಾನದಲ್ಲಿ ಇರೋರಿಗೆ MLA MP ಮುಖ್ಯಮಂತ್ರಿಗಳು ಇವರಿಗೆ ನೇರವಾಗಿ FIR ಮಾಡೋಕ್ಕಾಗಲ್ಲ. ರಾಜ್ಯಪಾಲರ ಹತ್ರ ಹೋಗಿದ್ದಾರೆ. ಇವರು ರಾಜ್ಯಪಾಲರು ಕೊಟ್ಟಿರೋದು ತನಿಖೆಗೆ ಆದೇಶ ಕೊಟ್ಟಾಗ ಮೊದಲೇ ಆಗ್ತಾಯಿತ್ತು. ಆದರೆ ಇವರು ಯಾವಾಗ ಹೈಕೋರ್ಟ್ ಮೆಟ್ಲು ಹತ್ತಿದ್ರು ಸಿದ್ದರಾಮಯ್ಯ ಸಾಹೇಬರು ಆವಾಗ ಅದಕ್ಕೆ ಅವಕಾಶ ಇರಲಿಲ್ಲ. ಆದರೆ ಈಗ ಮಾತ್ರ ಫೈನಲ್ ಆಗಿ ಜಸ್ಟಿಸ್ ನಾಗಪ್ರಸನ್ನ ತೀರ್ಪು ಫೈನಲ್ ಆಗಿದೆ. ಇವರಿಗೆ FIR ಮಾಡ್ಬೋದು ಅಂತೇಳಿ. ಹಾಗಾಗಿ ಇವತ್ತು ಯಾವ ಸಮಯದಲ್ಲಿ ಆಗಬಹುದು ಇವರು ಸಿದ್ದರಾಮಯ್ಯ ಸಾಹೇಬರ ಮೇಲೆ FIR ಆಗೋಕ್ಕೆ ಸಾಧ್ಯ ಜಾಸ್ತಿ ಇದೆ. ಮತ್ತು ಇವರಿಗೆ ಅದೊಂದು ದಾರಿ ಅಂದರೆ ಇವರು ಮುಂದೆ ಬೇಕಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟ್ ಆಯಿತು ಸುಪ್ರೀಂ ಕೋರ್ಟ್ಗೂ ಹೋಗ್ತೀವಿ ಅಂದರೆ ಅಲ್ಲಿ ಸ್ವಲ್ಪ ಸಮಯ ಅವಕಾಶ ಸಿಗ್ಬೋದು. ಇವರು ಹೈಕೋರ್ಟಲ್ಲಿ ಏನೇನು ನಡೆದಿದೆ, ವಾದ ವಿವಾದ ಏನೇನು ನಡೆದಿದೆ ಅಂತ ನೋಡಿಕೊಂಡು ಮತ್ತು ಸುಪ್ರೀಂ ಕೋರ್ಟ್ ಅವರು ಫೈನಲ್ ಜಡ್ಜ್ಮೆಂಟ್ ಕೊಡ್ತಾರೆ. ಅಕಸ್ಮಾತ್ ಸಿದ್ದರಾಮಯ್ಯ ಸಾಹೇಬರು ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ ಇಲ್ಲಿ ಏನು ಹೈಕೋರ್ಟಲ್ಲಿ ಫೈನಲ್ ಅದನ್ನೇ ತೊಗೊತಾರೆ ಇವ್ರ ಮೇಲೆ ತನಿಖೆಗೆ ಶುರು ಮಾಡ್ತಾರೆ. FIR ಹಾಕಿ ಅವ್ರ ಸ್ಟೇಷನ್ ಕೋರ್ಟ್ ಕಚೇರಿಗೆ ಆಫ್ಟರು ತನಿಖೆಗಳು ಶುರು ಆಗುತ್ತೆ. ಹಾಗಾಗಿ ಇನ್ನು ಮುಂದೆ ಸಿದ್ದರಾಮಯ್ಯ ಸಾಹೇಬರ ಚೇರ್ ಏನಿದೆ ಮುಖ್ಯಮಂತ್ರಿ ಸ್ಥಾನದ ಒಂದು ಕುರ್ಚಿ ಯಾವಾಗ ಬೇಕಾದ್ರೂ ಬದಲಾವಣೆ ಆಗ್ಬೋದು. ಹಾಗಾದ್ರೆ ಇವ್ರ ಮೇಲೆ ಯಾವಾಗ FIR ಆಗ್ತಾ ಇದೆಯೋ ಇಲ್ಲಿ ಆಲ್ರೆಡಿ ಇರುವ ಕಾಂಗ್ರೆಸ್ MLAಗಳಲ್ಲಿ ಗೊಂದಲ ಶುರುವಾಗಿದೆ. ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಒಂದು ಸಭೆ ಸೇರಿಸುವುದಾಗಿದೆ. ಹಾಗಾಗಿ ರಾಜೀನಾಮೆ ಯಾವಾಗ ಬೇಕಾದ್ರೂ ಸಿದ್ದರಾಮಯ್ಯ ಸಾಹೇಬರು ಕೊಡಬಹುದು. ಇದು ಒಂಥರ ಯಾರೆಲ್ಲ ಸಿದ್ದರಾಮಯ್ಯ ಸಾಹೇಬರ ಫಾಲೋವರ್ಸ್ ಆಗ್ಬೋದು, ಒಂದು ಅವ್ರು ಇಷ್ಟಪಡುವಂತಹ ನಾಯಕರಾಗ್ಬೋದು, ಸಾಮಾನ್ಯ ಜನರಾಗ್ಬೋದು, ಅವ್ರಿಗೆ ಒಂಥರ ಕಹಿ ಸುದ್ದಿ ಅಂತ ಹೇಳ್ಬೋದು. ಈಗ ಯಾವಾಗ ಬೇಕಾದ್ರೂ FIR ಆಗ್ಬೋದು ಮತ್ತು ಯಾವಾಗ ಬೇಕಾದ್ರೂ ರಾಜೀನಾಮೆ ಕೊಡ್ಬೋದು ಸಿದ್ದರಾಮಯ್ಯ ಸಾಹೇಬರಿಗೆ. ಇದನ್ನು ಸ್ವಲ್ಪ ನೋವು ತರುವಂಥ ಸುದ್ದಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಮಸ್ಕಾರ, ಧನ್ಯವಾದಗಳು.